ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವೀಡಿಯೋ ವಿಶೇಷ ಅಂತಂದರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಗಣಪತಿ ಹಬ್ಬ. ಗೌರಿ ಹಬ್ಬದ ದಿನ ನಮ್ಮನೆ ಏನು ಅಂತ ಸ್ಪೆಷಲ್ ಏನೂ ಇರೋದಿಲ್ಲ. ಮನೇಲಿ ನಾರ್ಮಲ್ ಪೂಜೆ ಮಾಡ್ತೀವಿ, ಗೌರಿ ಗುಡಿಗೆ ಹೋಗ್ತೀವಿ. ಬಟ್ ಅದು ವ್ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ, ಗೌರಿ ಗುಡಿಗೆಲ್ಲ ಹೋಗಿದ್ದು. ಸೊ ಹಾಗಾಗಿ ಗಣಪತಿ ಹಬ್ಬದ ದಿನ ನಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತೀವಿ, ಆಮೇಲೆ ನಾವು ನಾಗಪ್ಪನ ಮಾಡ್ತೀವಿ, ನಾಗರು ತನಿ ಎರಿತೀವಿ, ಅದನ್ನು ಯಾವ ರೀತಿ ಮಾಡ್ತೀವಿ, ಮತ್ತು ಗಣಪತಿ ಹಬ್ಬನ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ, ಸಿಂಪಲ್ಲಾಗಾದರೂ ಯಾವ ರೀತಿ ಮಾಡ್ತೀವಿ ಅಂದರೆ ಗಣಪತಿ ಎಲ್ಲ ನಾವೇನು ಕೂರಿಸೋದಿಲ್ಲ, ಆದರೆ ಸಿಂಪಲ್ಲಾಗಿ ಹೇಗೆ ನಾವು ಗಣಪತಿ ಹಬ್ಬನ ನಮ್ಮ ರೀತಿನಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮ್ಮ ಹತ್ರ ಎಲ್ಲ ಹಂಚ್ಕೊಳ್ಳೋಣ ಒಂದು ಅಂತ ಅನಿಸಿ ನಾನು ಈ ವಿಡಿಯೋಗಳನ್ನ ಮಾಡಿಕೊಂಡೆ. ನಿಜ ಗಣಪತಿ ಹಬ್ಬದ ದಿನ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮನೆಯೆಲ್ಲ ಪೂಜೆ, ಗಣಪತಿಗೆ ಆ ಥರ ಮಾಡೋಣ, ಡಿಫ್ರೆಂಟಾಗಿ ಈ ಥರ ಮಾಡೋಣ ಅಂತ ನಾನು ಥಿಂಕ್ ಮಾಡಿ ಒಂದು ಸಿಂಪಲ್ಲಾಗಿ ಮಾಡಿದೆ ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಗಣಪತಿ ಹಬ್ಬದ ದಿನ ನಾವೆಲ್ಲ 12 ಗಂಟೆಗೆ ಎದ್ದು ನಾಗರು ತೆನಿ ಎರಿಬೇಕು. ಬಿಕಾಸ್ ಆ ಟೈಮ್ಗೆ ನಾವು ಬೆಳಗಿನ ಜಾವನೇ ಹೋಗೋದು, ಯಾಕೆಂದರೆ ಮಾರ್ನಿಂಗ್ ಟೈಮ್ ಹೋದರೆ ತುಂಬ ಜನ ಇರ್ತಾರೆ. ಹಾಗಾಗಿ ಮಿಡ್ನೈಟ್ ಹೋಗಿ ನಾವು ಮಾಡ್ಕೊಂಡು ಬಂದುಬಿಡ್ತೀವಿ. ಹಾಗಾಗಿ ಬೆಳಗ್ಗೆನೇ 2 ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ 1 ಗಂಟೆ 1:30 ಅಷ್ಟರಲ್ಲಿ ನಾಗಪ್ಪನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನೋಡಿ ನಮ್ಮ ಮನೇಲಿ ಮಾರ್ನಿಂಗ್ ಈ ಥರ ಪೂಜೆ ಆಗಿತ್ತು. ಪೂಜೆ ಮಾಡಿಬಿಟ್ಟು ನಾನು ಫೈನಲಿ ನಾಗಪ್ಪಂಗೆಲ್ಲ ಮಾಡ್ಕೊಂಡು ಬರೋಣ ಬೇಗ ಅಂತ ನಮ್ಮ ಚಿಕ್ಕಪ್ಪ ಫೋನ್ ಮಾಡಿದ್ರು, ಬೇಗ ಬನ್ನಿ ಅಂತ. ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ನಾಗಪ್ಪನ ಮಾಡ್ಕೊಂಡು ಬರೋಕ್ಕೆ. ನಮ್ಮ ಕೊಲ್ಲಾಪುರದಮ್ಮನ ದೇವಸ್ಥಾನದ ಎದುರುಗಡೆನೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಹುತ್ತ ಎಲ್ಲ ಇದೆ. ಸೊ ಅಲ್ಲಿಗೆ ನಾವು ವರ್ಷ ನಾಗರು ತೆನಿ ಎರಿಯೋಕ್ಕೆ ಹೋಗೋದು. ಆಲ್ರೆಡಿ 12 ಗಂಟೆಯಿಂದನೇ ತುಂಬ ಫ್ಯಾಮಿಲಿ ಬಂದಿತ್ತು, ಮೋರ್ ದ್ಯಾನ್ 5 ಫ್ಯಾಮಿಲಿ ಇತ್ತು ಆಲ್ರೆಡಿ ನಾವು ಹೋದಾಗ್ಲೇ. ಅಲ್ಲಿ ಹೋದಾದ್ಮೇಲೂ ನಾವು ಒಂದು ಹಾಫ್ ಆನ್ ಅವರ್ ತನಕ ವೆಯ್ಟ್ ಮಾಡಿ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದು ಅಂತಲೇ ಹೇಳ್ಬೋದು. ಅಮ್ಮ ಚಿಗ್ಲಿ, ತಮಟ, ದ್ರಾಕ್ಷಿ, ಗೋಡಂಬಿ, ಫ್ರೂಟ್ಸು ಎಲ್ಲ ದೇವ್ರಿಗೆ ಅಂತ ಹೆಚ್ಚಿಟ್ಕೊಂಡಿದ್ರು. ಆಮೇಲೆ ತೆನಿ ಎರಿಯೋಕ್ಕೆ ಹಾಲು ತುಪ್ಪ ಎಲ್ಲ ತೊಗೊಂಡೋಗಿದ್ವಿ. ಇವಾಗ ನಮ್ಮದು ಎಲ್ಲ ಅವರು ಈಚೆ ಮಾಡ್ಕೊಂಡು ಬಂದರು. ಸೊ ಇವಾಗ ನಾವು ಮಾಡೋಣ ಅಂತ ಹೋಗ್ಬಿಟ್ಟು ಮಾಡ್ತಾಯಿದ್ದೀವಿ. ಫಸ್ಟು ಬಾಳೆ ಎಲೆ ಎಲ್ಲ ಹಾಸ್ಬಿಟ್ಟು ನಾವೇನು ತೊಗೊಂಡು ಬಂದಿದ್ದೀವಿ ಮನೆಯಿಂದ, ಫ್ರೂಟ್ಸು, ಕಾಯಿ, ಚಿಗ್ಲಿ, ಟಮಟ, ಗೆಜ್ಜೆ ವಸ್ತ್ರ, ಹೂವು, ಪ್ರತಿಯೊಂದೂ ಕೂಡ ನಾವು ದೇವರಿಗೆ ಸಮರ್ಪಣೆ ಮಾಡಿ ಹಾಕಿ ನಾವು ಪೂಜೆ ಮಾಡುವಂಥದ್ದು. ಆಮೇಲೆ ಸೀರೆನೂ ತೊಗೊಂಡೋಗಿರ್ತೀವಿ, ಸೀರೆ ಕೂಡ ಹಾಕ್ತೀವಿ. ಆಮೇಲೆ ನಾಗರು ತಾಲಿ ಅಂತ ಇರುತ್ತೆ, ಅದನ್ನು ದೇವ್ರಿಗೆ ಹಾಕಿಬಿಟ್ಟು ನಾವು ನೀಟಾಗಿ ಪೂಜೆ ಮಾಡಿಕೊಂಡು ಬರೋವಂಥದ್ದು. ಇದಂತೂ ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕು. ಬಿಕಾಸ್ ಒಂಚೂರು ಅಂಟು ಮೈಲ್ಗೆ ಆ ಥರ ಎಲ್ಲ ಅಂಟು ಮುಂಟು ಆಗೋ ಹಾಗೆ ಇಲ್ಲ. ನಮ್ಮಮ್ಮ ಅಂತೂ ನಾಗಪ್ಪನೊಂದು ಮಾಡ್ಕೊಂಬಂದ್ಬಿಟ್ರೆ ಸಾಕಪ್ಪ, ಏನು ವಿಘ್ನ ಇಲ್ದಲೆ ಅದೊಂದು ನೀಟಾಗಿ ಆಗಿಬಿಟ್ರೆ ಸಾಕು ಅಂತ. ಬಿಕಾಸ್ ಅಷ್ಟು ನಾಗಪ್ಪ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಒಂಚೂರು ಅಂಟು ಮೈಲ್ಗೆ ಆದ್ರೂ ತುಂಬ ಕಷ್ಟ. ಸೊ ಹಾಗಾಗಿ ನಾವು ಎಲ್ಲ ಪ್ರತಿಯೊಂದು ಮಡಿಯಿಂದನೇ ಮಾಡೋವಂಥದ್ದು. ಮಡಿಯಿಂದನೇ ಮಾಡಿಕೊಂಡು ನೀಟಾಗಿ ಸ್ನಾನ ಮಾಡೋಣ ಪ್ರತಿಯೊಂದು ಮಾಡ್ಕೊಂಡು ಬರ್ತೀವಿ. ಇಲ್ಲಿ ನೋಡಿ ನಾವು ನಮ್ಮ ಚಿಕ್ಕಪ್ಪ ಎಲ್ಲ ಹಾಲೆರೆದ್ಬಿಟ್ಟು ಇವಾಗ ಒಂದು ರೌಂಡ್ ಪೂಜೆ ಎಲ್ಲ ಮುಗಿಸಿ ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ ಅಂದ್ಬಿಟ್ಟು ನಾನು, ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ಅಮ್ಮ, ಅಪ್ಪ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ನಮ್ಮ ಚಿಕ್ಕಮ್ಮ ಎಲ್ಲದಕ್ಕೂ ಹಾಲು ಹಾಕ್ಕೊಂಡು ಬರ್ತಾಯಿದ್ರು. ನಾವೆಲ್ಲ ಹಾಲೆಲ್ಲ ಹಾಕಲ್ಲ, ನಾವು ಒಳಗೆ ಹಾಕಿದ್ರೆ ಮುಗೀತು. ನೆಕ್ಸ್ಟ್ ಅಲ್ಲಿ ನೀಟಾಗೆಲ್ಲ ಕೈ ಮುಕ್ಕೊಂಡು ನಾವು ಕೊಲ್ಲಾಪುರದಮ್ಮಂಗೂ ಕರ್ಪೂರ ಹಚ್ಚೆ ನಾಗರು ತೆನಿ ಎರೆದು ಕೊಲ್ಲಾಪುರದಮ್ಮಂಗೆ ಕೈ ಮುಗಿದು, ಅಲ್ಲೇ ಆಪೋಸಿಟ್ ಇದೆ ದೇವಸ್ಥಾನ, ಕೈ ಮುಗಿದ್ಬಿಟ್ಟು ಬರ್ತಾಯಿದ್ವಿ. ನೀವು ನೋಡ್ತಾ ಇರ್ಬೋದು ಫುಲ್ ಜಿಗ ಅಂತಿದೆ ನಮ್ಮ ಕೊಲ್ಲಾಪುರದಮ್ಮ ದೇವಸ್ಥಾನ. ಯಾಕೆ ಅಂದರೆ ನಮ್ಮ ಏರಿಯಾದಲ್ಲಿ ನಾವು ಭರ್ಜರಿಯಾಗಿ ಹಬ್ಬ ಮಾಡ್ತೀವಪ್ಪ, ಗಣಪತಿ ಹಬ್ಬ ಹೆಂಗೆ ಮಾಡ್ತೀವಿ ಅಂದರೆ ಮಸ್ತಾಗಿ ಮಾಡ್ತೀವಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಡೆಕೋರೇಷನ್, ಫುಲ್ ಲೈಟಿಂಗ್ಸು, ಒಂಥರ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ನಾವು ಕೊಲ್ಲಾಪುರದಮ್ಮಂಗೆ ನೀಟಾಗಿ ಪ್ರದಕ್ಷಿಣೆ ಹಾಕ್ಕೊಂಡು ತಾಯಿಗೆ ನಮಸ್ಕಾರ ಮಾಡಿಕೊಂಡು ನಾನೊಂದು 5 ನಿಮಿಷ ನೆಮ್ಮದಿಯಾಗಿ ಕುತ್ಕೊಂಡು ಬಂದೆ. ಯಾರೂ ಇರಲಿಲ್ಲ, ಆರಾಮಾಗಿ ಪೀಸ್ಫುಲ್ಲಾಗಿತ್ತು. 2 ಗಂಟೆ ರಾತ್ರಿ ಅನಿಸುತ್ತೆ ನಾವು ಹೋದಾಗ. ಚೆನ್ನಾಗಿತ್ತು. ದೇವ್ರಿಗೆ ನೀಟಾಗಿ ಕೈ ಮುಕ್ಕೊಂಡು ಫೈನಲಿ ಮನೆಗೆ ಹೊರಟ್ವಿ. ನಮ್ಮಪ್ಪ ಅಂತೂ ಫಾಸ್ಟಾಗಿ ಹೋಗ್ತಿರ್ತಾರೆ. ನಾನು, ಅಪ್ಪ ನಾಯಿಗಳು ಬರ್ತಾವೆ ಕಣಪ್ಪ, ನಿಧಾನಕ್ಕೆ ಹೋಗಿ ಅಂದ್ಬಿಟ್ಟು ಅಪ್ಪನಿಂದ ನಾನು ನಮ್ಮಮ್ಮ ಹೋಗೋದು. ನೋಡಿ ಫೈನಲಿ 2:30 ಆಯಿತು ನಾವು ಮನೆಗೆ ಬರೋ ಅಷ್ಟರಲ್ಲಿ. ಮನೆಗೆ ಬಂದು ರೆಸ್ಟ್ ಮಾಡಿ ನೆಕ್ಸ್ಟ್ ಮಾರ್ನಿಂಗ್ ಬೇಗ ಇದ್ದು, ಗಣಪತಿಗೆ ನಾವು ಕೂರಿಸ್ಲಿಲ್ಲ ಅಂದ್ರೂ, ಗಣಪತಿ ಹಬ್ಬ ಅಂತ ಅಂದರೆ ವಿಶೇಷವಾಗಿ ಗಣಪತಿಗೆ ಏನಾದರೂ ಒಂದು ಮಾಡಬೇಕು. ನನಗೆ ದೇವ್ರಿಗೆ ಡೆಕೋರೇಷನ್ ಮಾಡೋದು, ದೇವ್ರ ಪೂಜೆ ಮಾಡೋದು ಇದೆಲ್ಲ ಅಂದರೆ ನಂಗೆ
ನನಗೆ ಹುಚ್ಚು ಅಂತಲೇ ಹೇಳ್ಬೋದು. ತುಂಬ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ ದೇವ್ರ ಪೂಜೆ ಮಾಡೋದು ಅಂದರೆ ಪರ್ಸ್ನಲಿ ನನಗೆ. ಸೊ ಹಾಗಾಗಿ ಅಮ್ಮ ಗರಿಕೆ ಎಲ್ಲ ಕಿತ್ಕೊಂಬಂದಿದ್ದು. ಗರಿಕೆ ಎಲ್ಲ ನೀಟಾಗಿ ಕಟ್ಟಿಟ್ಕೊಂಡು ಒಂದು ಕಾರ್ಡ್ಬೋರ್ಡ್ ತೊಗೊಂಡು ಆರ್ಚ್ ಥರ ಶೇಪಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು, ತುಂಬ ಅಂದರೆ ತುಂಬ ಈಸಿ, ವಿತಿನ್ 10 ಮಿನಿಟ್ಸಲ್ಲಿ ಮಾಡೋ ಅಂಥದ್ದಿದು. ನೀವು ನಿಮ್ಮ ಮನೇಲಿ ಮಾಡಿ, ನೆಕ್ಸ್ಟ್ ಇಯರು ಏನಾದರೂ ಸಂಕಷ್ಟ ಚತುರ್ಥಿ ಇದ್ದರೆ ಈ ಥರ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸ್ಟಪ್ಲರಲ್ಲಿ ನೀಟಾಗಿ ಹೂವು ಎಲ್ಲ ಪಿನ್ ಮಾಡಿಕೊಂಡು ಇಟ್ಕೊಟ್ರೆ ರೆಡಿ ಆಗೋಗುತ್ತೆ ಅದು. ಆಮೇಲೆ ದೇವ್ರ ಮನೆಗೆ ಬಂದು ನಾನು ಒಂದು ಮಣೆ ಇಟ್ಟು ಅದ್ರ ಮೇಲೆ ಅಕ್ಕಿ ತುಂಬಿ ತಟ್ಟೆ ಒಳಗಡೆ ನೋಡಿ, ಆರ್ಚ್ ಸುಮ್ಮನೆ ಇಟ್ಟರೆ ಒಂದು ಗ್ರಿಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನೀವೇ ನೋಡಿ ಆರ್ಚ್ ಅದು. ನಾನು ವಿತಿನ್ 10 to 15 ಮಿನಿಟ್ಸ್ ಒಳಗೆ ಮಾಡಿಬಿಟ್ಟೆ. ಆಮೇಲೆ ಗಣಪತಿಗೆ ಎಕ್ಕದ ಹೂವು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಎಕ್ಕದ ಹೂವು 9 ಕಿತ್ಕೊಬಂದು ಹಾರ ಥರ ನಮ್ಮದು ಪುಟ್ಟು ಬೆಳ್ಳಿ ವಿನಾಯಕ, ಅದಕ್ಕೇ ನಾನು ಇಷ್ಟೆಲ್ಲ ಅಲಂಕಾರ ಮಾಡಿದ್ದೀನಿ. ಎಷ್ಟು ಮುದ್ದಾಗಿ ಪುಟ್ಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಅಂದರೆ ನಂಗೆ ಖುಷಿ ಆಗ್ತಾಯಿತ್ತು ನೋಡಿ. ಬಟ್ ಏನು ಬೇಜಾರಾಯಿತು ಅಂದರೆ ಕಡುಬು ಮಾಡಿರಲಿಲ್ಲ, ಬಿಕಾಸ್ ನಮ್ಮ ಅಮ್ಮಂಗೂ ಕಡುಬು ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ಕಡುಬೊಂದು ಮಾಡಲಿಲ್ಲ. ನೈವೇದ್ಯಕ್ಕೆ ಗಣಪತಿಗೆ ಕಡಲೆ ಉಸ್ಲಿ ಮಾಡ್ತೀವಿ ನಾವು. ಆ ಕಡಲೆ ಉಸ್ಲಿಗೆ ಫಸ್ಟು ಎಣ್ಣೆ ಹಾಕಿ ಒಗ್ಗರಣೆ ಹಾಕಿಬಿಟ್ಟು, ಇದಕ್ಕೆ ಏನೇನೆಂದರೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಹಾಕಿಬಿಟ್ಟು ರುಬ್ಕೊಂಡಿದ್ದೀವಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದು ನೈವೇದ್ಯಕ್ಕೆ. ನಮ್ಮ ಮನೇಲಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಕರಿಬೇವು ಹಾಕ್ಬಿಟ್ಟು ನಾನು ಏನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲ, ಅದನ್ನು ನೀಟಾಗಿ ಹಸಿ ವಾಸನೆ ಹೋಗೋ ತನಕ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ನಿಜ ಎಷ್ಟು ಈಸಿ ಅಂದರೆ ತುಂಬ ಟೇಸ್ಟಿಯಾಗುತ್ತೆ, ತುಂಬ ಫಾಸ್ಟಾಗುತ್ತೆ. ನೀಟಾಗಿ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗೋ ತನಕ. ನೆಕ್ಸ್ಟ್ ಆಮೇಲೆ ನಾವೇನು ಕಡಲೆಕಾಳನ್ನ 2 ವಿಷಲ್ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿರ್ತೀವಿ. ನಾನು ಇಲ್ಲಿ ಏನಂದರೆ 1 ಲೋಟ ಕಡಲೆಕಾಳು ತೊಗೊಂಡಿದ್ದೀವಿ ಅಷ್ಟೇ. ನಾನು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಏನು ಮಾಡಬೇಕು, ಕಡಲೆಕಾಳನ್ನ 2 ವಿಷಲ್ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಏನು ಇಲ್ಲಿ ಮತ್ತೆ ಉಪ್ಪನ್ನ ಆ್ಯಡ್ ಮಾಡ್ತಾಯಿಲ್ಲ, ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ನೋಡಿ ಕಡಲೆ ಉಸ್ಲಿ ರೆಡಿ. ತುಂಬ ಈಸಿಯಾಗಿ, ಇದು ಕೂಡ ವಿತಿನ್ 10 ಮಿನಿಟ್ಸಲ್ಲಿ ಮಾಡಿಬಿಟ್ಟೆ. ಕಡಲೆಕಾಳು ಒಂದು ಕೂಗ್ಸಿ ಇಟ್ಕೊಂಡ್ಬಿಟ್ರೆ 10 ಮಿನಿಟ್ಸಲ್ಲಿ ಮಾಡ್ಬೋದು. ಆಮೇಲೆ ನನಗೆ ದೇವ್ರ ಮುಂದೆ ಏನಾದರೂ ರಂಗೋಲಿ ಬಿಡಬೇಕನ್ನಿಸ್ತು. ಸೊ ಹಾಗಾಗಿ ರಂಗೋಲಿಗಿನ್ನ ಹೂದಲ್ಲೇ ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿದೆ. ಸೊ ನಿಮಗೆಲ್ಲ ಇಷ್ಟ ಆಯಿತಾ? ಪ್ಲೀಸ್ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಫೈನಲಿ ನೋಡಿ ನಮ್ಮ ಗಣಪತಿ ರೆಡಿ. ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಗಣಪತಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಗಣಪತಿ ಒಳ್ಳೇದು ಮಾಡಲಿ, ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ನಾನು ಪೂಜೆ ಮಾಡೋದು. ಯಾವತ್ತೂ ಅಷ್ಟೇ ನಾನು ಫಸ್ಟ್ ಪೂಜೆ ಮಾಡಬೇಕಾದ್ರೆ ಎಲ್ಲರೂ ಚೆನ್ನಾಗಿಟ್ಟಿರಪ್ಪ ಅಂತ ಅಂದ್ಕೊಂಡೆ ನಾನು ಫಸ್ಟು ಪೂಜೆ ಮಾಡೋದು. ಬೇರೆಯವ್ರಿಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಎಲ್ಲರೂ ಚೆನ್ನಾಗಿರಲಿ ಅಂತ ಅಂದರೆ ಸೊ ನಾವು ನಿಜ ಖಂಡಿತ ಚೆನ್ನಾಗಿರ್ತೀವಿ. ಸೊ ಹಾಗಾಗಿ ನಾನು ಫಸ್ಟ್ ಕೇಳ್ಕೊಳ್ಳೋದೇ ಅದು. ಸೊ ಹಂಗೆ ಅಂದ್ಕೊಂಡು ನಾನು ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ಪೂಜೆ ಮಾಡ್ತಾಯಿದ್ದೀನಿ. ಸೊ ನೋಡಿ ಫೈನಲಿ ಸುಮ್ಮನೆ ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೆ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ರೀತಿ ವೀಡಿಯೋ ಮಾಡಿಕೊಂಡೆ. ನಿಜ ಸಿಂಪಲಾಗಿ ಚೆನ್ನಾಗಿತ್ತು, ಖುಷಿ ಆಯಿತು ನನಗೆ. ಆಮೇಲೆ ನಮ್ಮ ಅಕ್ಕ ಮನೆ ಕಡುಬು ಮಾಡೋಕ್ಕೆ ಹೋದೆ. ನಾನು ಕಡುಬು ಮಾಡಿಲ್ಲ, ಅಕ್ಕನೇ ನಾನೇ ಕಡುಬು ಮಾಡ್ತಿದ್ದೀನಿ, ನೈವೇದ್ಯಕ್ಕೆ ನಾನೇ ಕೊಡ್ತೀನಿ ಅಂತ ಅಂದರು. ಸಂಜೆ ಮತ್ತೆ ಕಡುಬಿಟ್ಟು ಪೂಜೆ ಮಾಡಿದೆ ನಾನು. ಇದು ಜಸ್ಟ್ ವೀಡಿಯೋ ಮಾಡಿಕೊಂಡೆ ಅಷ್ಟೇ, ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟು ಗಣಪತಿ ಹಬ್ಬದ ದಿನ ಸಂಜೆ ಎಲ್ಲರೂ ಹೊಸ್ಲು ಪೂಜೆ ಮಾಡ್ತಾರೆ ನಮ್ಮ ಕಡೆ. ಸೌತೆಕಾಯಿ ಹೊಡಿತೀವಿ, ಕಾಯಿ ಹೊಡಿತೀವಿ. ಯಾವ ರೀತಿ ಹೊಸ್ಲು ಪೂಜೆ ನಮ್ಮ ಮನೆಯಲ್ಲಿ ನಾನು ಮಾಡ್ತೀನಿ ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್. ನೀಟಾಗಿ ಹೊಸ್ಲೆಲ್ಲ ಒರೆಸ್ಕೊಂಡು ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲಿ ಎಲ್ಲ ಇಟ್ಕೊಂಡು, ಗಣಪತಿ ಅಂದರೆ ಫಸ್ಟು ಏನಪ್ಪ ಅಂದರೆ ಸಗಣಿಲಿ 21 ಗರ್ಕೆ ಇಟ್ಟು ಮಾಡ್ಕೊಳ್ತೀವಿ. ಏನೇ ಒಂದು ಶುಭ ಕಾರ್ಯ ಮನೆಯಲ್ಲಿ ಮಾಡಲಿ ಇದಂತೂ ನಾವು ಮಾಡ್ತೀವಿ. ಸೊ ಇದನ್ನೇ ನಾವು ಗಣಪತಿ ಅಂದ್ಕೊಂಡೇ ನಾವು ಪೂಜೆ ಮಾಡ್ತೀವಿ. ಸೊ ಮೇನ್ ಅಮ್ಮ ಸಗಣಿ 21 ಗರ್ಕೆನ ಇಟ್ಟು ಅದಕ್ಕೆಲ್ಲ ನೀಟಾಗೆಲ್ಲ ಕುಂಕುಮ ಎಲ್ಲ ಹಚ್ಚು ಅಂತೆಲ್ಲ ಹೇಳಿದ್ರು. ಅಮ್ಮ ಹೆಂಗೆ ಹೇಳಿದ್ರು ನಾನು ಅದೇ ರೀತಿ ಮಾಡ್ಕೋತಾ ಹೋದೆ. ದೀಪಕ್ಕೆಲ್ಲ ಕುಂಕುಮ ಇಟ್ಟು ಅದಕ್ಕೆ ಹೊಸ್ಲಿಗೆ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ನೀಟಾಗಿ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ನೀಟಾಗಿ
ಎಲ್ಲ ಮಾಡ್ತಾಯಿದ್ದೆ ನಾನು. ಅಮ್ಮ ಎಲ್ಲ ಹೇಳ್ತಾಯಿದ್ರು ಈ ಥರ ಮಾಡು ಈ ಥರ ಮಾಡು ಅಂತ. ನಾನು ಅದೇ ರೀತಿ ಮಾಡ್ಕೋತಾ ಹೋದೆ. ನೋಡಿ ಫೈನಲಿ ಈ ಥರ ಸಿಂಪಲಾಗಿ ಕ್ಯೂಟಾಗಿ ರೆಡಿ ಮಾಡಿದೆ. ಇದು ನಮ್ಮನೆ ತುಳಸಿ. ನೋಡಿ ಇದು ಅಮ್ಮ ಮಾಡಿರೋದು ಗರ್ಕೆ, ದಾಸವಾಳ, ಕಾಕಟಾವ 3 ಸೇರಿಸಿ ಗಣಪತಿಗೆ ಇಷ್ಟ ಅಂದ್ಬಿಟ್ಟು ಮನೆ ಬಾಗಿಲಲ್ಲಿ ದೃಷ್ಟಿ ಗಣಪತಿಗೆ ಹಾಕಿದ್ರು ಮಾಡಿ. ಇದು ನೋಡಿ ನಾನು ದೀಪ ಹಚ್ಚಿ ಹೊಸ್ಲು ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ನೀಟಾಗಿ ವೀಡಿಯೋ ಮಾಡಿಲ್ಲ, ಆದಷ್ಟು ಮಾಡಿದ್ದಾರೆ. ಆಮೇಲೆ ನೀಟಾಗಿ ಪೂಜೆ ಮಾಡಿಬಿಟ್ಟು ನಾನು ಫೈನಲಿ ಹೊಸ್ಲಿಗೆಲ್ಲ ನೀಟಾಗಿ ಪೂಜೆ ಮಾಡಿ ನಮ್ಮ ಮನೆ ಹತ್ರ ಎಲ್ಲ ಗಣಪತಿ ಎಲ್ಲ ಇಟ್ಟಿದ್ರು. ಅವರು ಕೂಡ ಎಲ್ಲ ಪೂಜೆಗೆ ಬನ್ನಿ ಗಣಪತಿ ಬಿಡ್ತಾಯಿದ್ರು. ನಮ್ಮ ಅತ್ತೆ ಎಲ್ಲ ಅವರೆಲ್ಲ ಕರಿತಾಯಿದ್ರು. ಸೊ ಹಾಗಾಗಿ ಅಲ್ಲೆಲ್ಲ ಹೋಗಿ ಗಣಪತಿ ಬಿಡೋ ಹತ್ರ ಎಲ್ಲ ಹೋಗಿ ಬಂದ್ವಿ. ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ನಿಜ ಹೊಸ್ಲು ಪೂಜೆ ಯಾಕೆ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ ನಿಜ ನನಗೆ ಗೊತ್ತಿಲ್ಲ. ಬಟ್ ಗಣಪತಿ ಹಬ್ಬದಲ್ಲಿ ಮತ್ತು ನವರಾತ್ರಿ ಟೈಮಲ್ಲಿ ಹೊಸ್ಲು ಪೂಜೆ ಮಾಡ್ತಾರೆ. ಏನು ನಾವು ಆ್ಯನ್ಸಿಸ್ಟರ್ಸ್ ಏನು ಹಿಂದೆ ನಡ್ಕೊಂಡು ಬಂದಿರ್ತಾರೋ ಸೊ ನಾವು ಕೂಡ ಅದನ್ನು ಖಂಡಿತ ಫಾಲೋ ಮಾಡಲೇಬೇಕು. ಯಾರೂ ವಿತೌಟ್ ರೀಸನ್ ಯಾರೂ ಏನೂ ಮಾಡೋದಿಲ್ಲ. ಏನೋ ಒಂದು ಹೊಸ್ಲು ಪೂಜೆ ಮಾಡ್ತಿದ್ದೀವಿ ಅಂದರೆ ಅಲ್ಲೇನೋ ಒಂದು ರೀಸನ್ ಇರುತ್ತೆ. ಸೊ ಹಾಗಾಗಿ ದೊಡ್ಡವ್ರು ಏನು ನಡೆಸ್ಕೊಂಡು ಬಂದಿರ್ತಾರೋ ಸೊ ನಾವು ಕೂಡ ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ. ಸೊ ನೀಟಾಗಿ ಪೂಜೆ ಮಾಡಿಬಿಟ್ಟು ನಾನು ಸೌತೆಕಾಯಿನ ನೀವಿಸ್ಬಿಟ್ಟು ಒಡೆದ್ಬಿಟ್ಟು ಹೊಸ್ಲು ಮೇಲೆ ಇಟ್ಟು ಕಾಯಿ ಸೌತೆಕಾಯಿ ಎರಡೂ ಕೂಡ ಹೊಸ್ಲು ಮೇಲೆ ಇಟ್ಟು ನಾವು ಪೂಜೆಯನ್ನು ಮಾಡ್ತೀವಿ. ಹೊಸ್ಲು ಪೂಜೆ ಎಲ್ಲ ಆಯಿತು. ಆಮೇಲೆ ಕುಂಕುಮಕ್ಕೆ ಕರೆದ್ರು. ನಾನು ಗಣಪತಿ ಯಾರು ಕೂರಿಸಿರ್ತಾರೋ ಕುಂಕುಮ ಕರೆದು ಪ್ರಸಾದ ಕೊಡ್ತಾರೆ. ಅವ್ರ ಮನೆಗೆ ಹೋಗ್ಬಿಟ್ಟು ನಾನು ಕುಂಕುಮ ತೊಗೊಂಡು ಪ್ರಸಾದ ತೊಗೊಂಡು ಬಂದೆ. ನೋಡಿ ಫೈನಲಿ ಈ ರೀತಿ ನಮ್ಮನೆ ಗಣಪತಿ ಹಬ್ಬ ಆಗಿತ್ತು. ನಿಮಗೆಲ್ಲ ಇಷ್ಟ ಆಯಿತಾ? ಮತ್ತು ಸಿಂಪಲ್ಲಾಗಿ ಯಾವ ರೀತಿ ಗಣಪತಿಗೆ ಹಿಂದೆಗಡೆ ಡೆಕೋರೇಷನ್ ಮಾಡ್ಬೋದು, ಗಣಪತಿ ಕೂರಿಸಿಲ್ಲ ಅಂದರೂ ನಾವು ಯಾವ ರೀತಿ ತುಂಬ ಈಸಿಯಾಗಿ ಫಾಸ್ಟಾಗಿ ಯಾವ ರೀತಿ ಮಾಡ್ಬೋದು ಅನ್ನೋದು ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಮಾಡಿ, ನನಗೆ ಇನ್ನೂ ಖುಷಿ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಏರಿಯಾದಲ್ಲಿ ನಾವು ತುಂಬ ಅದ್ಧೂರಿಯಾಗಿ ಗಣಪತಿನ ಕೂರಿಸ್ತೀವಿ. ಈ ವರ್ಷ ಯಾವ ರೀತಿ ಗಣಪತಿ ಅಂದರೆ ದರ್ಬಾರ್ ಮಹಾರಾಜ ಗಣಪತಿ. ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿದೆ ಗಣಪತಿ. ನನಗಂತೂ ಈ ವರ್ಷ ಗಣಪತಿ ತುಂಬ ಇಷ್ಟ ಆಯಿತು. ನಿಮಗೂ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದೇ ರೀತಿ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.